ॐ सहनाववतु सहनौ भुनक्तु सह वीर्यङ्करवावहै तेजस्विनावधेतमस्तु मा विद्विषावहै। ॐ शान्तिः हरिः ॐ श्रीगुरुभ्यो नमः। हरिः ॐ। Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ಶ್ರಾವಣ ಶುದ್ಧ ಚತುರ್ಥಿ ನಾಗ ಚತುರ್ಥಿ. ನಾಳೆ ದಿವಸ ಸೋಮವಾರ ವಿಶೇಷವಾದ ದಿನ ನಾಗರ ಪಂಚಮಿ. ಮಾತೆಯರು, ಕನ್ಯೆಯರು, ಹುಡುಗಿಯರು ಆಚರಿಸುವಂತಹ ಶ್ರೇಷ್ಠವಾದ ಕೈಂಕರ್ಯ ನಾಗರ ಪಂಚಮಿ ನಾಳೆ. ಇಂದು ಆಗಸ್ಟ್ ತಿಂಗಳ 16ನೇ ತಾರೀಕು 2026ನೇ ಇಸ್ವಿ ಭಾನುವಾರ. ನಿನ್ನೆ ದಿವಸ ಆಗಸ್ಟ್ 15 ಶನಿವಾರ ರಾಷ್ಟ್ರದ 80ನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದೆವು. ಇಂದು ಶ್ರಾವಣ ಶುದ್ಧ ಚತುರ್ಥಿ ನಾಗ ಚತುರ್ಥಿ. ಆದಿತ್ಯವಾಸರದ ಈ ಮುಸ್ಸಂಜೆಯಲ್ಲಿ ನವಗ್ರಹ ಸ್ತೋತ್ರಾಣಿ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ನವಗ್ರಹ ಸ್ತೋತ್ರಾಣಿ. ಓಂ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ದಧಿಶಂಖತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್तं तं ಮಂಗಲಂ ಪ್ರಣಮಾಮ್ಯಹಂ. ಪ್ರಿಯಂಗುಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ तं ಬುಧಂ ಪ್ರಣಮಾಮ್ಯಹಂ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ तं ನಮಾಮಿ ಬೃಹಸ್ಪತಿಂ. ಹಿಮಕುಂದಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನೀರಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ तं ನಮಾಮಿ ಶನೈಶ್ಚರಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿಮರ್ದನಂ ಸಿಂಹಿಕಾಗರ್ಭಸಂಭೂತಂ तं ರಾಹುಂ ಪ್ರಣಮಾಮ್ಯಹಂ. ಪಲಾಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ तं ಕೇತುಂ ಪ್ರಣಮಾಮ್ಯಹಂ. ಇತಿ ವ್ಯಾಸಮುಖೋದ್ಗೀತಂ
यः पठेत् सुसमाहितः दिवि वा यदि वा रात्रौ विघ्नशान्तिर्भविष्यति नरनारी नृपाणां च भवेद्दुःस्वप्ननाशनम् ऐश्वर्यमतुलं तेषाम् आरोग्यं पुष्टिवर्धनम् ग्रहनक्षत्रजाः पीडाः तस्कराग्निसमुद्भवाः ताः सर्वाः प्रशमं यान्ति ताः सर्वाः प्रशमय्यान्ति व्यासो ब्रूते न संशयः इति व्यासविरचित नवग्राणि नवग्रहाणि स्तोत्राणि ಸಂಪೂರ್ಣಾನಿ. 2 ನಿಮಿಷಗಳ ಕಾಲ ಶ್ರೀ ಸದ್ಗುರುದೇವರ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಇಂದು ಶ್ರಾವಣ ಶುದ್ಧ ಚತುರ್ಥಿ. ಈ ವಿಶೇಷವಾದ ನಾಗ ಚತುರ್ಥಿಯ ಸಂದರ್ಭದಲ್ಲಿ ಅತ್ಯಂತ ಚಿಕ್ಕ ಹಾಗೂ ಚೊಕ್ಕವಾದಂತಹ ಶ್ರೀರಾಮನ ಭಜನೆಯನ್ನು ಹಾಡೋಣ. ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಮೊದಲಿಗೆ ಶ್ರೀರಾಮನ 2 ಶ್ಲೋಕಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ
भूयो भूयो नमाम्यहम् भूयो भूयो नमाम्यहम् जय जय राम जय रघुराम जय जय राम जय रघुराम सीता राम श्री रघुराम सीता राम श्री रघुराम पशुपतिरंजन पावन नाम पशुपतिरंजन पावन नाम पाप विमोचन तारक नाम पाप विमोचन तारक नाम राम 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 जय जय राम जय रघुराम जय रघुराम जय रघुराम अयोध्यापति श्री रामचंद्र महाराज की जय सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय हर हर नमः पार्वती पतये हर हर महादेव शंभो श्रीमद्भगवद्गीतायाः अष्टादशोऽध्यायः गापयामि भवन्तः अनुगायन्तु ॐ श्री परमात्मने नमः अथ अष्टादशोऽध्यायः मोक्षसंन्यासयोगः अर्जुन उवाच सन्न्यासस्य महाबाहो
त्वमिच्छामि वेदितुम् त्यागस्य च हृषीकेश पृथक् केशिनिषूदन श्रीभगवानुवाच काम्यानां कर्मणां न्यासम् सन्न्यासं कवयो विदुः सर्वकर्मफलत्यागम् प्राहुस्त्यागं विचक्षणाः त्याज्यं दोषवदित्येके कर्म प्राहुर्मनीषिणः यज्ञदानतपः कर्म न त्याज्यमिति चापरे निश्चयं शृणु मे तत्र त्यागे भरतसत्तमा त्यागो हि पुरुषव्याघ्र त्रिविधः सम्प्रकीर्तितः यज्ञदानतपः कर्म न त्याज्यं कार्यमेव तत् यज्ञो दानं तपश्चैव पावनानि मनीषिणा एतान्यपि तु कर्माणि सङ्गं त्यक्त्वा फलानि च कर्तव्यानीति मे पार्थ निश्चितं मतमुत्तमम् नियतस्य तु सन्न्यासः कर्मणो नोपपद्यते मोहात् तस्य परित्यागः तामसः परिकीर्तितः दुःखमित्येव यत्कर्म कायक्लेशभयात् त्यजेत् स कृत्वा राजसं त्यागम् नैव त्यागफलं लभेत् कार्यमित्येव यत्कर्म नियतं क्रियतेऽर्जुन सङ्गं त्यक्त्वा फलं चैव सत्यागः सात्विक
ಸಾತ್ವಿಕೋ ಮತಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ಯಾಗದ ವಿಚಾರದಲ್ಲಿ 3 ವಿಧ: ತಾಮಸ ತ್ಯಾಗ, ರಾಜಸ ತ್ಯಾಗ, ಸಾತ್ವಿಕ ತ್ಯಾಗ. ಯಾವುದನ್ನು ತಾಮಸ ತ್ಯಾಗ ಅನ್ನುವರು? ಯಾರು ನಿತ್ಯ ಕರ್ಮವನ್ನು ಬಿಟ್ಟು ಯಾವ ಕರ್ಮವನ್ನು ಕೂಡ ಮಾಡದೆ ಇರುವರೋ, ಯಾವ ನಿತ್ಯ ಕರ್ಮಗಳನ್ನು ತ್ಯಾಗ ಮಾಡಿರುವರೋ ಅಂತಹವರ ಮಾರ್ಗ ತಾಮಸ ತ್ಯಾಗ. ಇನ್ನು ರಜೋಗುಣ ಪ್ರಧಾನವಾಗಿರುವವರು ದುಃಖರೂಪವಾಗಿದೆ ಎಂಬ ಕಾರಣದಿಂದ ಶರೀರಕ್ಕೆ ಕ್ಲೇಶವಾಗುವುದೆಂದು ಅಂಜಿ ಕರ್ಮವನ್ನು ಬಿಡುವುದಾದರೆ ಅದು ರಾಜಸ ತ್ಯಾಗ ಎನಿಸುವುದು. ಈ ರಜೋಗುಣಿಗೆ ತಾನು ಮಾಡಿದಂತಹ ತ್ಯಾಗದ ಫಲವು ದೊರಕುವುದಿಲ್ಲ. ತ್ಯಾಗಕ್ಕೆ ವಿಶೇಷವಾದಂತಹ ಮಾನ್ಯತೆ ಇದೆ ನಮ್ಮ ಧರ್ಮಶಾಸ್ತ್ರದಲ್ಲಿ. ಆದರೆ ಯಾರು ಈ ರಾಜಸ ತ್ಯಾಗವನ್ನು ಮಾಡಿರುತ್ತಾರೆ ಅವರಿಗೆ ಆ ಪುಣ್ಯ ಫಲವು ದೊರಕುವುದಿಲ್ಲ. ಈಗ ನೋಡುವ ಸಾತ್ವಿಕ ಕರ್ಮದ ಶಾಂಕರ ಭಾಷ್ಯ. ಕಾರ್ಯಂ ಇತಿ ಏವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚ ಏವ ಸಹ ತ್ಯಾಗಃ ಸಾತ್ವಿಕಃ ಮತಃ. ಅರ್ಜುನ, ಎಲೆ ಅರ್ಜುನ, ಕಾರ್ಯಂ ಇತಿ ಏವ ನಿಯತಂ, ಕರ್ಮ ಮಾಡುವುದು ಕರ್ತವ್ಯ ಎಂದು ತಿಳಿದುಕೊಂಡೇ ಶಾಸ್ತ್ರೋಕ್ತವಾಗಿ ನೇಮಿಸಲ್ಪಟ್ಟ ಯತ್ ಸಂಗಂ ಚ ಫಲಂ ತ್ಯಕ್ತ್ವಾ, ಯಾವ ಆಸಕ್ತಿಯನ್ನು ಮತ್ತು ಫಲವನ್ನು ತ್ಯಜಿಸಿ ಮಾಡಲ್ಪಡುವುದೋ ಕ್ರಿಯತೆ ಸಹ ಏವ ಸಾತ್ವಿಕ ತ್ಯಾಗ ಮತಃ, ಅದೇ ಸಾತ್ವಿಕವಾದ ತ್ಯಾಗವೆಂದು ಅಭಿಪ್ರಾಯಪಡಲಾಗಿದೆ. ನೋಡಿ ಭಾವಾರ್ಥವನ್ನು. ಎಲೆ ಅರ್ಜುನ, ಕರ್ಮ ಮಾಡುವುದು ಕರ್ತವ್ಯವೆಂದು ತಿಳಿದುಕೊಂಡು ಶಾಸ್ತ್ರೋಕ್ತವಾಗಿ ನೇಮಿಸಲ್ಪಟ್ಟ ಯಾವ ಕರ್ತವ್ಯ ಕರ್ಮವೋ ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಮಾಡಲ್ಪಡುವುದೋ ಅದೇ ಸಾತ್ವಿಕವಾದ ತ್ಯಾಗ ಎಂದು ಅಭಿಪ್ರಾಯಪಡಲಾಗಿದೆ. ಅರ್ಥಾತ್ ಕರ್ತವ್ಯ ಕರ್ಮಗಳನ್ನು ಸ್ವರೂಪತಃ ತ್ಯಜಿಸದೆ ಅವುಗಳಲ್ಲಿನ ಆಸಕ್ತಿ ಮತ್ತು ಫಲದ ತ್ಯಾಗವೇ ಸಾತ್ವಿಕ ತ್ಯಾಗವೆಂದು ಭಾವಿಸಲಾಗಿದೆ. ಈ ಶ್ಲೋಕಕ್ಕೆ ಆಚಾರ್ಯ ಶಂಕರನು ವಿಶೇಷವಾದಂತಹ ಭಾಷ್ಯವನ್ನು ಬರೆದಿದ್ದಾರೆ. ನೋಡುವ 18ನೇ ಅಧ್ಯಾಯದ 9ನೇ ಶ್ಲೋಕದ ಶಾಂಕರ ಭಾಷ್ಯ. ಕಹ ಪುನಃ ಸಾತ್ವಿಕ ತ್ಯಾಗ ಇತಿ ಆಹ. ಹಾಗಾದರೆ ಸಾತ್ವಿಕ ತ್ಯಾಗವೆಂಬುದಾದರೂ ಯಾವುದು ಎಂದರೆ ಹೇಳುತ್ತಾನೆ, ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗಃ ಸಾತ್ವಿಕಃ ಮತಃ. ಕಾರ್ಯಂ ಕರ್ತವ್ಯಂ ಇತ್ಯೇವ ಯತ್ ಕರ್ಮ ನಿಯತಂ ನಿತ್ಯಂ ಕ್ರಿಯತೆ ನಿರ್ವರ್ತ್ಯತೆ. ಹೇ ಅರ್ಜುನ, ಸಂಗಂ ತ್ಯಕ್ತ್ವಾ ಫಲಂಚೈವ ಏತತ್ ನಿತ್ಯಾನಾಂ ಕರ್ಮಣಾಂ ಫಲವತ್ವೇ ಭಗವದ್ವಚನಂ ಪ್ರಮಾಣಂ ಇತಿ ಅವೋಚಾಮ. ಅಥವಾ ಯದ್ಯಪಿ ಫಲಂ ನ ಶ್ರೂಯತೆ ನಿತ್ಯಸ್ಯ ಕರ್ಮಣಃ ತಥಾಪಿ ನಿತ್ಯಂ ಕರ್ಮ ಕೃತಂ ಆತ್ಮಸಂಸ್ಕಾರಂ ಪ್ರತ್ಯವಾಯ ಪರಿಹಾರಂ ವಾ ಫಲಂ ಕರೋತಿ ಆತ್ಮನಃ ಇತಿ ಕಲ್ಪಯತ್ಯೇವ ಅಜ್ಞಃ ತತ್ರ ತಾಂ ಅಪಿ ಕಲ್ಪನಾಂ ನಿವಾರಯತಿ ಫಲಂ ತ್ಯಕ್ತ್ವಾ ಇತ್ಯನೇನ. ಅತಃ ಸಾಧೂಕ್ತಂ ಸಂಗಂ ತ್ಯಕ್ತ್ವಾ ಫಲಂಚ ಇತಿ. ಸತ್ಯಾಗಃ ನಿತ್ಯಕರ್ಮಸು ಸಂಗಫಲ ಪರಿತ್ಯಾಗಃ ಸಾತ್ವಿಕಃ
ಸತ್ವ ನಿರ್ವೃತ್ತ ಮತಃ ಅಭಿಪ್ರೇತಃ. ಭಾಷ್ಯಾರ್ಥವನ್ನು ನೋಡಿಕೊಳ್ಳಿ. ಕಾರ್ಯವು ಮಾಡತಕ್ಕದ್ದು ಎಂದೇ ಯಾವ ನಿತ್ಯವಾದ ಕರ್ಮವನ್ನು ಮಾಡುವರೋ ಆಚರಿಸುವರೋ, ಎಲೆ ಅರ್ಜುನನೇ, ಸಂಘವನ್ನು ಫಲವನ್ನು ಬಿಟ್ಟು ಮಾಡುವರೋ ಎಂದರ್ಥ. ನಿತ್ಯ ಕರ್ಮಗಳಿಗೆ ಫಲವುಂಟೆಂಬುದಕ್ಕೆ ಈ ಭಗವದ್ವಚನವು ಪ್ರಮಾಣವು ಎಂದು ಹಿಂದೆ ಹೇಳಿರುತ್ತೇವೆ. ಇಲ್ಲಿ 6ನೇ ಶ್ಲೋಕದಲ್ಲಿ ಸಂಘವನ್ನು ಫಲವನ್ನು ಬಿಡಬೇಕು ಎಂದದ್ದರಿಂದ ಇವುಗಳಿಗೆ ಫಲವುಂಟೆಂಬುದು ಭಗವಂತನ ಅಭಿಪ್ರಾಯವಾಗಿರಬೇಕೆಂದು ಏರ್ಪಡುತ್ತದೆ. ಈ ಭಗವದ್ವಚನವು ಪ್ರಮಾಣವು ಎಂದು ಹಿಂದೆ ಹೇಳಿರುತ್ತೇವೆ. ಅಥವಾ ನಿತ್ಯ ಕರ್ಮಕ್ಕೆ ಫಲವನ್ನು ಶಾಸ್ತ್ರದಲ್ಲಿ ಹೇಳದಿದ್ದರೂ, ಏಕೆಂದರೆ ನಿತ್ಯ ಕರ್ಮಕ್ಕೂ ಫಲವುಂಟೆಂಬ ಶಾತಪಥ ಶ್ರುತಿಯನ್ನು ಆಚಾರ್ಯ ಶಂಕರರು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಫಲವುಂಟೆಂಬುದಕ್ಕೆ ಗಮಕವಾದ ವಾಕ್ಯವನ್ನು ಉದಾಹರಿಸಿದೆ. ನಿತ್ಯ ಕರ್ಮಕ್ಕೆ ಶಾಸ್ತ್ರದಲ್ಲಿ ಫಲವನ್ನು ಹೇಳದಿದ್ದರೂ ನಿತ್ಯ ಕರ್ಮವನ್ನು ಮಾಡುವುದರಿಂದ ಅಂತಃಕರಣ ಸಂಸ್ಕಾರವೋ ಪ್ರತ್ಯವಾಯ ಪರಿಹಾರವೋ ಯಾವುದಾದರೊಂದು ಫಲವನ್ನು ಅದು ತನಗೆ ಮಾಡಿಕೊಡುವುದು ಎಂದು ಅಜ್ಞನು ಕಲ್ಪಿಸಿಯೇ ಕಲ್ಪಿಸುತ್ತಾನೆ. ಇಲ್ಲಿ ಆ ಕಲ್ಪನೆಯನ್ನು ಕೂಡ ಫಲವನ್ನು ಬಿಟ್ಟು ಎಂಬ ಮಾತಿನಿಂದ ಭಗವಂತನು ನಿವಾರಣೆ ಮಾಡಿರುತ್ತಾನೆ. ಅಜ್ಞನು ಕಲ್ಪಿಸುತ್ತಾನೆ ಎಂದದ್ದರಿಂದ ಅವನಿಗೆ ಆ ಫಲವಾಗುವುದಿಲ್ಲವೆಂದೇನು ಅಭಿಪ್ರಾಯವಲ್ಲ. ವ್ಯವಹಾರ ದೃಷ್ಟಿಯಿಂದ ಏನಾದರೊಂದು ಪ್ರಯೋಜನವು ಇರಲೇಬೇಕಷ್ಟೇ. ಆ ಪ್ರಯೋಜನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕರ್ಮವನ್ನು ಮಾಡಬೇಕು ಎಂಬುದೇ ವಿವಕ್ಷಿತ. ಇಲ್ಲಿ ಆ ಕಲ್ಪನೆಯನ್ನು ಕೂಡ ಫಲವನ್ನು ಬಿಟ್ಟು ಎಂಬ ಮಾತಿನಿಂದ ಭಗವಂತನು ನಿವಾರಣೆ ಮಾಡಿರುತ್ತಾನೆ. ಆದ್ದರಿಂದ ಸಂಘವನ್ನು ಫಲವನ್ನು ಬಿಟ್ಟು ಎಂದು ಹೇಳಿದ್ದು ಸರಿಯಾಗಿದೆ. ಆ ತ್ಯಾಗವು ನಿತ್ಯ ಕರ್ಮಗಳಲ್ಲಿ ಸಂಘ ಫಲವನ್ನು ಬಿಟ್ಟು ಬಿಡುವುದು ಸಾತ್ವಿಕವು, ಸತ್ವದಿಂದಾದದ್ದು ಎಂದು ಮತವು, ನನ್ನ ಅಭಿಪ್ರಾಯವು ಎಂದು ಆಚಾರ್ಯ ಶಂಕರರು ತಮ್ಮ ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಸಾತ್ವಿಕ ತ್ಯಾಗ ಅತ್ಯಂತ ವಿಶೇಷವಾದಂತಹ ಗಮನವನ್ನು ಸೆಳೆಯುವುದು. The previous stanza we have seen the Rajasic Tyaga, how it was, what is the nature of Rajasic Tyaga. Now we are going to ponder upon the Sattvika Tyaga. What is its nature? Whatever obligatory action is done, O Arjuna, merely because it ought to be done, abandoning attachment and also fruit, that abandonment is regarded as Sattvika. Those who execute thoroughly all their obligatory duties because they are to be done, karyam iti, kartavyam iti, because to remain without accomplishing them is almost death to them, they fall under the Sattvic variety. They believe that certain acts of relinquishment must be done, for otherwise, according to them, it is just insufferably indecent. When such persons under these inspiring ideas come to serve the community or work in any field, they provide us with examples of the Sattvic type of relinquishment. In these previous 3 stanzas, Tyaga is discussed. Tyaga discussed is not the abandonment of actions, but abandonment of such things within our subjective personality that block the free flow of our own possibilities. Tyaga makes an active man a more potential worker in the world. Acting in the world outside, renouncing both the ego and the egocentric desires, an individual comes to exhaust his vasanas and grows in his inward purity. Very, very beautiful description on Sattvika Tyaga.
ಸಿರಿದರಿದ್ರತೆಗಳ್ಗೆ ಫಲದೊಳಂತರ ಕಿರಿದು ಸರಿತಪ್ಪುಗಳಿಗಂತು ಜಾಣ್ ಬೆಪ್ಪುಗಳ್ಗಂ ಮರಣವೆಲ್ಲವನೊಂದೇ ತೆರದಿ ಮುಸುಕುವುದೆಂದು ಪರಿವೆಯಂತಾದೊಡೆ ಮಂಕುತಿಮ್ಮ ಪರಿವೆಯಂತಾದೊಡೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಸಿರಿ ದರಿದ್ರತೆಗಳ್ಗೆ ಸಿರಿ ದರಿದ್ರತೆಗಳ್ಗೆ ಫಲದೊಳಂತರ ಫಲದೊಳು ಅಂತರ ಸರಿತಪ್ಪುಗಳಿಗಂತು ತಪ್ಪು ಸರಿಗಳಿಗೆ ಅಂತು ಮರಣವೆಲ್ಲವನೊಂದೇ ಮರಣವು ಎಲ್ಲವನು ಒಂದೇ ಮುಸುಕುವುದೆಂದು ಮುಸುಕುವುದು ಎಂದು. ಸಿರಿ ಐಶ್ವರ್ಯ ಸಂಪತ್ತು, ಬೆಪ್ಪು ಪೆದ್ದುತನ ತೆರದಿ ರೀತಿಯಲ್ಲಿ ಮುಸುಕುವುದು ಆವರಿಸುವುದು, ಪರಿವೆ ಅರಿವು. ನೋಡಿ ಈ ಮುಕ್ತಕದ ಭಾವಾರ್ಥ. ಸಿರಿತನದ ಮತ್ತು ಬಡತನದ ಬದುಕಿನ ಫಲದ ನಡುವೆ ಅಂತರ ಬಹಳ ಕಿರಿದು. ಹಾಗೆಯೇ ಸರಿತಪ್ಪುಗಳ ನಡುವೆಯೂ ಮತ್ತು ಜಾಣತನ ಮತ್ತು ಹೆಡ್ಡತನದ ನಡುವೆಯೂ ಅಂತರ ಬಹಳ ಕಡಿಮೆ. ಸಿರಿವಂತ, ಬಡವ, ಜಾಣ, ಪೆದ್ದ, ತಪ್ಪು ಮಾಡಿದವನು ಅಥವಾ ಮಾಡದವನು, ಹೀಗೆ ಸಕಲರನ್ನೂ ಮೃತ್ಯು ಒಂದೇ ರೀತಿಯಲ್ಲಿ ಯಾವ ಭೇದವನ್ನೂ ಮಾಡದೆ ಆವರಿಸುತ್ತದೆ, ಕವಿಯುತ್ತದೆ. ಹಾಗಾಗಿ ಈ ದ್ವಂದ್ವಗಳ ನಡುವಿನ ಅಂತರದ ಮತ್ತು ಅದರಿಂದ ಉಂಟಾಗುವ ಫಲ ವ್ಯತ್ಯಯದ ಬಗ್ಗೆ ನೀನು ಚಿಂತಿಸಬೇಡ ಎನ್ನುವಂತಹ ವಿವೇಕದ ಆದೇಶವನ್ನು ನೀಡಿದ್ದಾರೆ ಮಾನ್ಯ ಗುಂಡಪ್ಪನವರು ನಮಗೆ ಈ ಮುಕ್ತಕದಲ್ಲಿ. There is a little difference between being rich or poor in the final outcome. Right or wrong, smart or stupid have the same difference at the end. Death will treat them all the same. Why does one have to worry so much about individual decisions, Mankutima? ಸಿರಿದರಿದ್ರತೆಗಳ್ಗೆ ಫಲದೊಳಂತರ ಕಿರಿದು ಸರಿತಪ್ಪುಗಳಿಗಂತು ಜಾಣ್ ಬೆಪ್ಪುಗಳ್ಗಂ ಮರಣವೆಲ್ಲವನೊಂದೇ ತೆರದಿ ಮುಸುಕುವುದೆಂದು ಪರಿವೆಯಂತಾದೊಡೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಯೋಗವಿಲ್ಲದಿದ್ದರೆ ಸಿರಿವಂತನು ಕ್ಷಣ ಮಾತ್ರದಲ್ಲಿ ದರಿದ್ರನು, ಯೋಗವಿದ್ದರೆ ಬಡವನು ಅನಾಯಾಸವಾಗಿ ಬಲ್ಲಿದನು ಆಗಬಹುದು ಎಂದು ಎಲ್ಲರೂ ಬಲ್ಲರು. ಅಷ್ಟೇ ಅಲ್ಲ, ಬದುಕಿನ ಫಲ ಆನಂದ. ಅದನ್ನು ಪಡೆಯಲು ಮನಸ್ಸಿರಬೇಕು ಮತ್ತು ಆ ಮನಸ್ಸಿನಲ್ಲಿ ತೃಪ್ತಿ ಇರಬೇಕು. ಸಿರಿತನ ಅಥವಾ ಬಡತನಕ್ಕೂ ಆನಂದಕ್ಕೂ ಯಾವ ಸಂಬಂಧವೂ ಇಲ್ಲ. ಇನ್ನು ಸರಿತಪ್ಪುಗಳನ್ನೇ ತೆಗೆದುಕೊಳ್ಳೋಣ. ಸರಿ ಅಥವಾ ತಪ್ಪು ಎನ್ನುವುದು ಸಹ ಬಹಳ ತುಲನಾತ್ಮಕ. ತುಲನ ಅಂತಂದ್ರೆ ತಕ್ಕಡಿಯಲ್ಲಿ ತೂಗುವುದು, ತುಲನೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ತಕ್ಕಡಿಯ ಎರಡು ತಟ್ಟಿಯಲ್ಲಿಟ್ಟಾಗ ಹೋಲಿಕೆ ಮಾಡಿದ್ರೆ ಇಂದು ಸರಿ ಕಂಡದ್ದು ನಾಳೆ ತಪ್ಪಾಗಬಹುದು. ಈ ರೀತಿಯಾದಂತಹ ಹೋಲಿಕೆ. ಸರಿ ಅಥವಾ ತಪ್ಪು ಎನ್ನುವುದು ಸಹ ಬಹಳ ತುಲನಾತ್ಮಕ ವಿಷಯ. ಇಂದು ಸರಿ ಕಂಡದ್ದು ನಾಳೆ ತಪ್ಪಾಗಬಹುದು. ಒಬ್ಬರಿಗೆ ಸರಿ ಕಂಡದ್ದು ಮತ್ತೊಬ್ಬರಿಗೆ ತಪ್ಪೆನಿಸಬಹುದು. ಹಾಗಾಗಿ ತಪ್ಪು ಸರಿಗಳ ನಡುವಿನ ಅಂತರ ಬಹಳ ಸೂಕ್ಷ್ಮ. ಹಾಗೆಯೇ ಎಲ್ಲರಿಗೂ ಸಮಾನವಾದ ಬುದ್ಧಿಯನ್ನು ಪರಮಾತ್ಮ ಕರುಣಿಸಿರುತ್ತಾನೆ. ಆದರೆ ನಾವು ಅದನ್ನು ಹೇಗೆ, ಎಲ್ಲಿ, ಯಾವ ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದರ ಮೇಲೆ ನಾವು ಮತಿವಂತರೋ ಅಥವಾ ಮತಿಹೀನರೋ ನಿರ್ಧಾರವಾಗುತ್ತದೆ. ಕೆಲ ವಿಷಯಗಳಲ್ಲಿ ತೀಕ್ಷ್ಣಮತಿಗಳಾದವರು ತೀರ ಸಾಮಾನ್ಯ ವಿಷಯಗಳಲ್ಲಿ ಪೆದ್ದರಂತೆ ವರ್ತಿಸಬಹುದು. ಹಾಗಾಗಿ ಬುದ್ಧಿವಂತಿಕೆ ಮತ್ತು ಪೆದ್ದುತನದ ನಡುವೆ ಅಂತರ ಕಡಿಮೆ.
ಹೀಗೆ ವಿಷಯ ಮತ್ತು ವ್ಯಕ್ತಿಗಳು ಭಿನ್ನ ಭಿನ್ನ ಸಮಯ ಮತ್ತು ಸಂದರ್ಭಗಳಲ್ಲಿ ಭಿನ್ನ ಭಿನ್ನವಾಗಿ ಕಂಡರೂ ಪ್ರತಿ ಭಿನ್ನತೆಯ ನಡುವೆ ಇರುವ ಅಂತರ ತೀರ ಕಡಿಮೆಯಾಗಿದ್ದು ಈ ಜಗತ್ತೇ ಒಂದು ವಿಚಿತ್ರವೆನಿಸುತ್ತದೆ. ಆದರೆ ಎಲ್ಲವನ್ನೂ ಸಮನಾಗಿಸುವುದೇ ಮೃತ್ಯು. ಮೃತ್ಯು ಬಡವ ಬಲ್ಲಿದನನ್ನೋ ಜಾಣ ಪೆದ್ದನನ್ನೋ ಸರಿ ಅಥವಾ ತಪ್ಪು ಮಾಡಿದವನನ್ನು ಭೇದವಿಲ್ಲದೆ ಸಮಯ ಬಂದು ಒದಗಿದಾಗ ತನ್ನ ತೆಕ್ಕಿಯಲ್ಲಿ ಸೇರಿಸಿಕೊಂಡು ಬಿಡುತ್ತದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಬಡವನಾಗಿಯೋ ಬಲ್ಲಿದನಾಗಿಯೋ ಜಾಣನಾಗಿಯೋ ಪೆದ್ದನಾಗಿಯೋ ಸತ್ಕರ್ಮ ಅಥವಾ ದುಷ್ಕರ್ಮಗಳನ್ನು ಮಾಡುತ್ತಾ ಇರುತ್ತಾರೆ. ಯಾರು ಹೇಗೆ ಇದ್ದರೂ ಕಾಲ ಒದಗಿ ಬಂದಾಗ ಸಮನಾಗಿ ಕಾಲವಶರಾಗುತ್ತಾರೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ಇಲ್ಲಿರುವಾಗ ಬದುಕನ್ನು ಆನಂದಮಯವನ್ನಾಗಿಸುವುದು ಹೇಗೆ ಎನ್ನುವುದರ ಕುರಿತು ಚಿಂತಿಸಿ ಪ್ರಯತ್ನಿಸಿ ಏನೇ ಇದ್ದರೂ ಇಲ್ಲದಿದ್ದರೂ ಆನಂದವನ್ನು ಬದುಕಿನಲ್ಲಿ ಪಡೆಯಲಾದರೆ ಅದೇ ಬದುಕಿನ ಸಾರ್ಥಕ್ಯ. ಅಂತಹ ಸಾರ್ಥಕತೆಯನ್ನು ಪಡೆಯಲು ನಾವೆಲ್ಲ ಪ್ರಯತ್ನಿಸಬೇಕು. ಉತ್ತಮವಾದಂತಹ ವಿಚಾರ. ಆದ್ದರಿಂದ ನಾವು ಸಾತ್ವಿಕ ತ್ಯಾಗವನ್ನು ಅಳವಡಿಸಿಕೊಂಡಾಗ ಕರ್ಮದಲ್ಲಿ ಯಾವ ಲೋಪವಿಲ್ಲದೆ, ಯಾವ ತಾರತಮ್ಯವಿಲ್ಲದೆ, ಯಾವುದೇ ಹೋಲಿಕೆ ಇಲ್ಲದೆ, ಯಾವುದೇ ಸ್ಪರ್ಧೆ ಇಲ್ಲದೆ ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ನಿತ್ಯ ಕರ್ಮಗಳನ್ನು ಸದಾ ಪಾಲಿಸುತ್ತಿದ್ದರೆ ಅದೇ ಸಾತ್ವಿಕ ತ್ಯಾಗ. ಆಸಕ್ತಿಯನ್ನು ಫಲವನ್ನು ತ್ಯಾಗ ಮಾಡುವುದೇ ಸಾತ್ವಿಕ ತ್ಯಾಗ. ನಮ್ಮ ನಿತ್ಯ ಕೈಂಕರ್ಯಗಳಲ್ಲಿ ಕರ್ಮಗಳಲ್ಲಿ ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.